ಆತ್ಮೀಯ ಗೆಳೆಯರೆ, ಅರ್ಜುನ್ ಎನ್ನುವ ಒಂದು ಲಾರಿ ಡ್ರೈವರ್. ಸ್ಥಳ ಈಗ ನನಗೆ ನೆನಪಿಲ್ಲ ಎಲ್ಲಿ ಅಂತ. ಮಳೆಗಾಲದಲ್ಲಿ ಒಂದು ಸಂದರ್ಭದಲ್ಲಿ ನಡೆದಂತಹ ಘಟನೆ. ತನ್ನ ಚಹಾ ಕುಡ್ಲಿಕ್ಕೋಸ್ಕರ ಒಂದು ಹೋಟೆಲ್ನ ಎದುರುಗಡೆ ಹತ್ತಿರ ನಿಲ್ಲಿಸಿದ ಸಂದರ್ಭದಲ್ಲಿ ಮಳೆ ಬಂದು ಗುಡ್ಡೆ ಕುಸಿತವಾಗಿ ಸಂಪೂರ್ಣವಾಗಿ ಆ ಸ್ಥಳವೇ, ಹೋಟೆಲ್ ಇತ್ತು, ಗಾಡಿ ಇತ್ತು, ಎಲ್ಲವೂ ಇತ್ತು, ಸಂಪೂರ್ಣವಾಗಿ ನದಿಗೆ ಕುಸಿದು ಹೋಯಿತು. ಇದರ ಮುಂಚೆ ನಾನು ಸಹ ಒಂದು ವಿಡಿಯೋ ಮಾಡಿದ್ದೆ. ಆದರೆ ಈಗ ಬರುವಂತಹ ವಿಷಯ, ಆ ಲಾರಿಯನ್ನು ಕಂಡು ಹಿಡಿದು ಆಯ್ತು. ಅದರಲ್ಲಿ ಆ ವ್ಯಕ್ತಿಯ ಶರೀರವು ಸಿಕ್ಕಿ ಆಯ್ತು. ಅದರಲ್ಲಿ ಲಾರಿ ಒಳಗಡೆ ಶರೀರ ಅಂದ್ರೆ ಎಲುಬುಗಳು ಮಾತ್ರ, ಬೇರೆ ಏನೂ ಇರಲಿಲ್ಲ. ಅದರಲ್ಲಿ ಕೆಲವೊಂದು ನೋವಿನ ವಿಷಯ ಏನಂತ ಕೇಳಿದ್ರೆ, ಅದರ ಡ್ರೈವರ್ ಆದಂತಹ ಅರ್ಜುನ್ ಮತ್ತೆ ಆ ಲಾರಿಯ ಓನರ್ ಆದಂತಹ ಮುನಾಫ್ ಎನ್ನುವ ಒಬ್ಬ ವ್ಯಕ್ತಿಯು. ಇದರಲ್ಲಿ ಜಾತಿ ಭೇದ ನಾನು ಮಾತನಾಡುವುದಲ್ಲ, ಆದರೆ ಸೌಹಾರ್ದತೆಗೆ ಒಂದು ಬೆಲೆ ನೋಡಿ. ಒಬ್ಬ ವ್ಯಕ್ತಿಗೆ, ಒಬ್ಬ ಮನುಷ್ಯನಿಗೆ ಒಂದು ಬೆಲೆ ನೋಡಿ. ಆ ಲಾರಿಯ ಚಾಲಕನು ಮತ್ತು ಆ ಲಾರಿಯ ದನಿ ಹೇಳ್ತಾರೆ ಏನಂತ ಕೇಳಿದ್ರೆ, ನನ್ನನ್ನು 75 ದಿವಸಗಳ ಕಾಲ ಆಯ್ತು ನಾನು ಇಲ್ಲಿಗೆ ಬಂದು, ಕೇರಳದವರು ಕರ್ನಾಟಕಕ್ಕೆ ಬಂದು ಈ ಲಾರಿಯ ವಿಷಯದಲ್ಲಿ ಆ ಅರ್ಜುನ್ ಅನ್ನುವಂತಹ ಯುವಕನ ಒಂದು ನೋಡಬೇಕು, ಅವನು ಜೀವಂತವಾಗಿ ಇರಬೇಕು ಅಂತ ಆಶೆ ಮಾಡಿ, ಅವನು ಇರಬೇಕು, ಅವನ ಜೊತೆ ನಾನು ಹೋಗ್ಬೇಕು ಅಂತ ಒಂದು ಪ್ರದೇಶದಲ್ಲಿದ್ದಂತಹ ಸಂದರ್ಭದಲ್ಲಿ ಲಾರಿ ಸಿಕ್ಕತ್ತೆ. ಆದರೆ ಅರ್ಜುನ್ ಪ್ರಾಣ ಕಳೆದುಕೊಳ್ಳುತ್ತಾನೆ. ಹೆಲ್ಲುಗಳು ಮಾತ್ರ ಸಿಕ್ಕತ್ತೆ. ಆ ಮನುಷ್ಯ ಹೇಳ್ತಾನೆ, ಲಾರಿಯ ಓನರ್ ಹೇಳ್ತಾರೆ, ನನ್ನನ್ನು ತಮಾಷೆ ಮಾಡಿದ್ರು ಇಲ್ಲಿಯ ಗವರ್ಮೆಂಟ್, ಇಲ್ಲಿಯ ಜನ ಸೋಷಿಯಲ್ ಮೀಡಿಯಾದಲ್ಲಿ ನನ್ನನ್ನು ಕೇವಲ ನನಗೆ ಲಾರಿ ಮಾತ್ರ ಅವಶ್ಯವಾಗಿತ್ತು ಅಂತ. ಅವನು ಇಲ್ಲಿದ್ದಂಥದ್ದು ಕೇವಲ ಲಾರಿಗೋಸ್ಕರ, ಅರ್ಜುನಿಗೋಸ್ಕರ ಅಲ್ಲ, ಆ ಲಾರಿ ಚಾಲಕನಿಗೋಸ್ಕರ ಅಲ್ಲ ಅಂತ ಹೇಳ್ತಾರೆ. ಆದ್ರೆ ಅವತ್ತೊಂದು ಮಾತು ಹೇಳಿದ್ರು, ಆ ಲಾರಿ ಸಿಕ್ಕಿದಂತ ಸಂದರ್ಭದಲ್ಲಿ, ನನಗೇನು ಆ ಲಾರಿಯ ಅವಶ್ಯಕತೆ ಇಲ್ಲ, ನನಗೇನು ಬೇಡ, ಅದರಲ್ಲಿದ್ದಂತಹ ಅರ್ಜುನನ ಆ ದೇಹ ಇದೆಯಲ್ಲ, ಆ ಮುಳ್ಳು ಇದೆಯಲ್ಲ, ಅದು ತೆಗೆದು ಅವರ ಮನೆಗೆ ಹಸ್ತಾಂತರ ಮಾಡಿಕೊಡಿ, ಆ ಲಾರಿಯನ್ನು ಹಾಗೆ ಮುಳುಗಿಸಿ ಅಲ್ಲೇ ಬಿಟ್ಟು ಬಿಡಿ ಅಂತ. ಒಳ್ಳೆಯ ಸ್ನೇಹಿತನಾಗಿದ್ರು, ಒಳ್ಳೆಯ ವ್ಯಕ್ತಿ ಆಗಿದ್ರು, ಜಾತಿ ಭೇದ ಅವರ ಇಬ್ಬರಲ್ಲಿ ಸಹ ಇರಲಿಲ್ಲ. ಅಣ್ಣ ತಮ್ಮಂದಿರಂತೆ, ಸ್ನೇಹಿತರಂತೆ ಇದ್ರು. ಇದಾಗಿತ್ತು ಅವರ ವಿಷಯ. ನನ್ನನ್ನು ಎಷ್ಟು ನೋವು ಮಾಡಿದ್ರು, ನನ್ನನ್ನು ಇಲ್ಲಿಗೆ ಬರ್ಬೇಡ ಅಂತ ಹೇಳಿದ್ರು. ಇದು ಬಿಟ್ಟು ಬಿಡಿ, ಕೇವಲ ಒಂದು ಲಾರಿ ಡ್ರೈವರ್ಗೋಸ್ಕರ ನೀನು ಮಾಡ್ತಿರುವಂತಹ ಕೇಳಿದ್ರು. ಅವರೊಂದು ಪಾಠ ನಮ್ಗೆ ಹೇಳಿಕೊಡ್ತಾರೆ ಏನಂತ ಕೇಳಿದ್ರೆ, ನನಗೆ ಲಾರಿ ಅಲ್ಲ, ಅವನು ನನಗೆ ಕೇವಲ ಡ್ರೈವರ್ ಅಲ್ಲ, ಅವನು ದುಡಿದಂತಹ ಹಣದಿಂದ ಬರುವಂತಹ ಹಣದಲ್ಲಿ ನಾನು ಅನ್ನ ತಿನ್ನುತ್ತಾ ಇದ್ದೇನೆ. ಅದಕ್ಕೋಸ್ಕರ ಅವನು ಈ ಸ್ಥಿತಿಯಲ್ಲಿ ಇರುವಾಗ ನಾನು ಅವನನ್ನು ಕೈ ಬಿಟ್ರೆ ದೇವರು ನನ್ನನ್ನು ಕೈ ಬಿಡಬಹುದು. ಇದು ಮನುಷ್ಯತ್ವ. ಹೀಗಿರಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ನಾವು ಏನೆಲ್ಲ ಕಮೆಂಟ್ ಮಾಡಿ ಆಗ್ತೇವೆ, ಮತ್ತೊಬ್ಬರನ್ನು ತಮಾಷೆ ಮಾಡ್ತೇವೆ, ಮತ್ತೊಬ್ಬರನ್ನು ನಾವು ಗೇಲಿ ಮಾಡ್ತೇವೆ, ಮತ್ತೊಬ್ಬರನ್ನು ನಾವು ಇನ್ಸಲ್ಟ್ ಮಾಡಿ ಬಿಡ್ತೇವೆ. ಒಂದಲ್ಲ ಒಂದು ದಿವಸ
ನಿನಗೂ ಸಹ ಬರಬಹುದು ಅಂತಹ ಪರಿಸ್ಥಿತಿ. ಯಾರಿಗೂ ಯಾವುದ್ರಲ್ಲೂ ಸಹ ಅಳಿಬಾರದು, ತೂಕ ಇಡಬಾರದು. ಮನುಷ್ಯರಿಗೆ ಬೆಲೆ ಇದೆ. ಮನುಷ್ಯರನ್ನು ನೋಡಿ ಕಲಿಬೇಕಾದಂತಹ ಎಷ್ಟೋ ಪಾಠಗಳಿದೆ. ಆ ಪಾಠ ನಮಗೂ ಸಹ ಇರಲಿ. ಅರ್ಜುನ್ ಅನ್ನುವಂತಹ ಆ ವ್ಯಕ್ತಿ ಲಾರಿ ಚಾಲಕನಿಗೆ ದೇವನು ಸ್ವರ್ಗ ಕೊಡಿ ಅಂತ ಭಾವಿಸುತ್ತಾ. ಜೈ ಹಿಂದ್, ಜೈ ಕರ್ನಾಟಕ.